ಇದೆಯಲ್ಲ ನನ್ನ BSF ಆಸ್ಪಿರೆಂಟ್ಸ್ಗೆ BSF ಟ್ರೇಡ್ಸ್ಮನ್ 3588 ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ದಿಲ್ಲ. ಸೊ ಇಲ್ಲಿ ನೋಡ್ಕೋಬೋದು, ಬೆಂಗಳೂರಲ್ಲಿ ಇರ್ತಕ್ಕಂಥ ಯಲಹಂಕ ಗ್ರೌಂಡಿನಲ್ಲಿ BSF ಫಿಸಿಕಲ್ ಕಂಡಕ್ಟನ್ನು ಮಾಡ್ತಾಯಿದ್ದಾರೆ. ಸೊ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾ ಇದ್ರಿ, ಸರ್ BSF ಟ್ರೇಡ್ಸ್ಮನ್ ಫಿಸಿಕಲ್ ಯಾವ ಥರ ನಡೀತಾ ಇದೆ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಅಂತ ಹೇಳಿದ. ಸೊ ನಾನು ಕೊಡ್ತಾ ಇದ್ದೀನಿ. ಸೊ ಯಲಹಂಕ ಬೆಂಗಳೂರಿನಲ್ಲಿ ಇರ್ತಕ್ಕಂಥ BSF ಗ್ರೌಂಡ್ ಬಗ್ಗೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಳಗಡೆ ಇದು ಎಂಟ್ರೆನ್ಸ್ ಗೇಟ್ ಒಳಗಡೆ ಹೋಗೋಕ್ಕೆ ಸೊ ಇಲ್ಲಿ ನಿಮ್ಗೆ ಸಾಲಾಗಿ ಕುಂದಿರಿಸಿದ್ದಾರೆ. ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು, ನೆಕ್ಸ್ಟ್ ಅಡ್ಮಿಟ್ ಕಾರ್ಡು, ಸೊ ನಿಮ್ಮ ಫೋಟೋಸು, ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ರೆ ನಿಮ್ಮ ಒಳಗಡೆ ಎಂಟ್ರಿ ಕೂಡ ಮಾಡ್ಕೊಳ್ತಾರೆ. ಎಂಟ್ರಿ ಆದಮೇಲೆ ಸೊ ಇಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ. ಅಕಸ್ಮಾತ್ ಏನಾದರೂ ಸ್ಪೆಲ್ಲಿಂಗ್ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಆಗಿದ್ದಪ್ಪ ಅಂದರೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡನ್ನು ಕಡ್ಡಾಯ ತೊಗೊಂಡೋರಿ. ನನ್ನ ಪ್ರಕಾರ ಡಾಕ್ಯುಮೆಂಟು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟು, ನೆಕ್ಸ್ಟ್ ಫೋಟೋಸು, ಡೊಮೆನ್ಷಿಯಲ್ ಸರ್ಟಿಫಿಕೇಟು. ಸೊ ಇಷ್ಟಿದ್ರೆ ತೊಗೊಂಡೋಗ್ರಿ. ಸೊ ಡೊಮೆನ್ಷಿಯಲ್ ಇಲ್ಲ ಅಂತಂದರೆ ಸರ್ ಬಿಡಕ್ಕೆ ಹೋಗ್ಬೇಡ್ರಿ. ಡೊಮೆನ್ಷಿಯಲ್ ಇತ್ತಂದ್ರೆ ಓಕೆ, ಇಲ್ಲ ಅಂದರೂ ನಡೀತದೆ. ಪ್ರತಿಯೊಬ್ಬರು ಕೂಡ ಫಿಸಿಕಲ್ಗೆ ಹೋಗಿ ಅಟೆಂಡ್ ಆಗಿರಿ. ಸುಮ್ಮನೆ NSQF ಆ ಸರ್ಟಿಫಿಕೇಟ್ ಅಂತ ಹೇಳಿಸಿಂದ ಇಲ್ಲಿ ಏನೂ ಕೇಳ್ತಾರೆ ಇಲ್ಲ. ಸೊ ಆಮೇಲೆ NSQF ಕೇಳ್ತಾರೋ ಬಿಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಪಾನ್. ಆ ಫಿಸಿಕಲ್ ಕಂಪ್ಲೀಟ್ ಆದಮೇಲೆ ಸೊ ಮೆಡಿಕಲ್ ಎಕ್ಸಾಮ್ ಆದಮೇಲೆ ಕೇಳ್ತಾರೋ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಕೋಬೋದು, ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಿಮ್ಮ ಹೊರಗಡೆ ನಿಂದಿರಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳನ್ನ. ಸೊ ಇವಾಗ ನೋಡ್ಕೊಡ್ರಿ, 5 ಗಂಟೆ ವಿಡಿಯೋ ಇದೀಗ. ಈಗ ನಾನು ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ಗೆ ಅಟೆಂಡ್ ಆಗ್ತಿದ್ದಾರೆ. ಸೊ ಇಲ್ಲಿ ನೋಡ್ಕೊಡ್ರಿ, ಗ್ರೌಂಡ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಎಲ್ಲ ಫಿಸಿಕಲ್ ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಚೆಕಿಂಗನ್ನು ಮಾಡ್ತಾಯಿದ್ದಾರೆ. ಹೈಟು, ವೆಯ್ಟು, ಚೆಸ್ಟನ್ನು ಎಲ್ಲನೂ ಇಲ್ಲೇ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಗ್ರೌಂಡ್ ಕಾಣಿಸ್ತಾ ಇದೆ ನೋಡ್ಕೊಡ್ರಿ, ಇದೇ ಗ್ರೌಂಡು. ಇಲ್ಲಿ ಹಿಂಗೆ ಬ್ಯಾಕ್ ಇವ್ರು ನಿಂತಿದ್ದಾರಲ್ಲ, ಸೊ ಇದು ಗ್ರೌಂಡು. ಟ್ರ್ಯಾಕ್ ಇದೆ. ಈ ಟ್ರ್ಯಾಕ್ನಲ್ಲಿ ನೀವು ಆರಾಮ್ಸಾಗಿ ಓಡ್ಬೋದು. ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆರಾಮ್ಸಾಗಿ ಕೂಲಾಗಿ ನೀವು ಎಲ್ಲರೂ ಕೂಡ ಫಿಸಿಕಲನ್ನು ಪಾಸ್ ಮಾಡ್ಕೊಳ್ತೀರಿ. ರೋಡ್ ಇದೆ, ಗ್ರೌಂಡ್ ಇದೆ ಅಂತ ಹೇಳ್ಕೊಂಡು ಯಾರೂ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಕೊಯಮತ್ತೂರ್ದು ರೋಡ್ ಇದೆ ಅಂತಿದ್ದಾರೆ. ಸೊ ಅದ್ರದ್ದು ಕೂಡ ಇನ್ಫಾರ್ಮೇಷನ್ನ ತಗೊಂಡು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ರೋಡನ್ನು ಓಡುವಾಗ ಕರೆಕ್ಟಾಗಿ ಓಡ್ರಿ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ನಾವು ಎಷ್ಟು ರೌಂಡ್ ಓಡಿದ್ದೀವಿ ಅನ್ನೋದು ಕ್ಯಾಲ್ಕುಲೇಟನ್ನು ಮಾಡ್ಕೊಡ್ರಿ. ಅದು RFIDಯನ್ನು ಆರಾಮ್ಸಾಗಿ ಹ್ಯಾಂಡಲ್ ಮಾಡ್ತಾರೆ. ಸುಮ್ಮನೆ ಅದು RFID ಇದೆ ಅದು ಅಂತೇಳಿ ಯಾವುದಕ್ಕೂ ಕೂಡ ಭಯ ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರದ ಇನ್ಫಾರ್ಮೇಷನ್ಗಳು ನಿಮಗೆ ಬೇಕಾಗಿತ್ತು ಅಂದರೆ ನೆಕ್ಸ್ಟ್ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂದರೆ ಗೈಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ಕೊಯಮತ್ತೂರು ವಿಡಿಯೋನು ಕೂಡ ತಮಿಳ್ನಾಡ್ದು ನಾನು ಆದಷ್ಟು ಬೇಗನೆ ನಿಮ್ಗೆ ಅಪ್ಲೋಡ್ ಮಾಡಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಕೂಡ ಮಾಡಿ. ನಿಮ್ಗೆ ಅನಿಸಿರುವ ಹಾಗೆ ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈ ಸಾರಿ ಪಕ್ಕ ನೀವು BSF ಟ್ರೇಡ್ಸ್ಮನ್ನಲ್ಲಿ ವರದಿಯನ್ನು ಹಾಕ್ಕೊಳ್ಳೋಕೆ ಒಂದು ಸುವರ್ಣ ಅವಕಾಶ ಇದೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.